ಸೋಮಣ್ಣ ಸೋಮಣ್ಣನವರ ವಿಚಾರ ಬಿಜೆಪಿ ಪಾಳೆಯಕ್ಕೆ ಒಂದು ದೊಡ್ಡ ತಲೆಬಿಸಿ ಆಗಿದೆ. ಹೈಕಮಾಂಡ್ ಬುಲಾವ್ ಕೊಟ್ಟರು ಕೂಡ ಸೋಮಣ್ಣ ಮಾತ್ರ ವಿಳಂಬ ತಂತ್ರವನ್ನು ಅನುಸರಿಸ್ತಿರೋದು ಯಾಕೆ, ಲೇಟ್ ಮಾಡ್ತಿರೋದು ಯಾಕೆ, ಕಾಯ್ತಿರೋದು ಯಾಕೆ ಸೋಮಣ್ಣ? ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ವಿಜಯೇಂದ್ರ ಸಮ್ಮುಖದಲ್ಲೇ ಚರ್ಚಿಸಲು ಸೋಮಣ್ಣ ಪಟ್ಟು ಹಿಡಿದಿದ್ದಾರೆ. ಹಾಗಾಗಿಯೇ ಡಿಲೇ ಮಾಡ್ತಾ ಇದ್ದಾರೆ ಸೋಮಣ್ಣ. ಹೀಗಾಗಿ ಅರುಣ್ ಸಿಂಗ್ ಕರೆದ್ರೂ ಕೂಡ ವಿ ಸೋಮಣ್ಣನವರು ತೆರಳುತ್ತಾ ಇಲ್ಲ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಮ್ಮುಖದಲ್ಲೇ ಭೇಟಿಗೆ ಸೋಮಣ್ಣ ಪಟ್ಟು ಹಿಡಿದಿದ್ದಾರೆ. ಚುನಾವಣಾ ಸೋಲಿನ ಕಾರಣ ಬಿಚ್ಚಿಡೋದಕ್ಕೆ ಸೋಮಣ್ಣ ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರಾ? ಪರೋಕ್ಷವಾಗಿ BSY ವಿಜಯೇಂದ್ರ ಮೇಲೆ ಮುನಿಸನ್ನ ಹೊರ ಹಾಕ್ತಾರಾ? ಇದರ ಜೊತೆಗೆ ಪಕ್ಷದಲ್ಲಿ ಸ್ಥಾನಮಾನ, ಲೋಕಸಭೆ ಸ್ಪರ್ಧೆ, ಈ ಎರಡರ ಬಗ್ಗೆಯೂ ಕೂಡ ಅರುಣ್ ಸಿಂಗ್ ನಡ್ಡಾ ಮುಂದೆ ಚರ್ಚೆ ಮಾಡ್ತಾರಾ ಸೋಮಣ್ಣ? ಇದೇ 22ನೇ ತಾರೀಕು ಮತ್ತು 23ನೇ ತಾರೀಕಿನಂದು ದೆಹಲಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೋಗ್ತಾರೆ. ವಿಜಯೇಂದ್ರ ಭೇಟಿ ವೇಳೆಯೇ ದೆಹಲಿಯತ್ತ ಸೋಮಣ್ಣ ಪ್ರಯಾಣ ಮಾಡಿ ವಿಜಯೇಂದ್ರ ಸಮ್ಮುಖದಲ್ಲೇ ನನ್ನ ಅಸಮಾಧಾನವನ್ನ ಹೇಳುವ ಸಾಧ್ಯತೆ ಇದೆಯಾ? ಆ ಕಾರಣಕ್ಕೋಸ್ಕರ ಡಿಲೇ ಮಾಡ್ತಾ ಇದ್ದಾರಾ ಸೋಮಣ್ಣ? ಹಾಗಾದ್ರೆ ಸೋಮಣ್ಣನವರು ಪಟ್ಟು ಹಿಡಿದಿರೋದೇನು, ಸೋಮಣ್ಣನವರ ಡಿಮ್ಯಾಂಡ್ ಏನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಬನ್ನಿ. ವಿಜಯೇಂದ್ರ ಮುಂದೆಯೇ ಚರ್ಚೆ ಮಾಡಬೇಕು. ನನಗೀಗ ಆಗಿರುವಂತ ಸೋಲು, ಸ್ಥಾನಮಾನ ಇದೆಲ್ಲವೂ ಕೂಡ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲೇ ಚರ್ಚೆ ಮಾಡಬೇಕು. ಚುನಾವಣಾ ಸೋಲಿನ ಕಾರಣವನ್ನ ಬಿಚ್ಚಿಡೋದಕ್ಕೆ ಸೋಮಣ್ಣ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದಾರಾ? ಇದರ ಜೊತೆಗೆ ಎರಡು ಪ್ರಮುಖ ಡಿಮ್ಯಾಂಡ್ ಇದೆ ಸೋಮಣ್ಣವರದ್ದು. ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ನನಗೇನು ಸ್ಥಾನಮಾನ ಕೊಡ್ತೀರಿ, ಏನು ಸ್ಥಾನಮಾನ ಅನ್ನೋದನ್ನ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಮತ್ತೆ 2024ರ ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆಯೂ ಕೂಡ ಸೋಮಣ್ಣ ಹೈಕಮಾಂಡ್ ಮಟ್ಟದಲ್ಲಿ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ತೀರ್ಮಾನ ಮಾಡುವಂತ ಸಾಧ್ಯತೆ ಇದೆ. ಈ ಕಾರಣಕ್ಕೋಸ್ಕರ ವಿಜಯೇಂದ್ರ 22, 23ಕ್ಕೆ ಯಾವಾಗ ಹೈಕಮಾಂಡ್ ಭೇಟಿ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಹೋಗುವ ಸಾಧ್ಯತೆಗಳು ಕೂಡ ಇದೆ ಸೋಮಣ್ಣ.